ಹಾಯ್ ಹಲೋ ಎಲ್ರು ಹೇಗಿದ್ದೀರಾ? ಎಲ್ರು ಸಖತ್ತಾಗಿದ್ದೀರಾ ಅಂತ ಅನ್ಕೊಂಡಿದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಅಂಡ್ ನನ್ನ ವಿಡಿಯೋಸ್ಗೆ ನೀವು ತೋರಿಸ್ತಿರೋ ಪ್ರೀತಿ ರೆಸ್ಪಾನ್ಸ್ ನಂಗೆ ತುಂಬಾ ಇಷ್ಟ ಆಯ್ತು. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಹೀಗೆ ನಂಗೆ ಸಪೋರ್ಟ್ ಮಾಡ್ತೀನಿ ಅಂತ ಕೇಳ್ತಾ ಇದ್ದೀನಿ. ಹಾಗೆ ಆಮ್, ಇವಾಗ ಆ, ತುಂಬಾ ವೆಜಿಟೇರಿಯನ್ಸ್ ನನಗೆ ನನ್ನ ಫ್ರೆಂಡ್ಸೇ ಆಗ್ಲಿ ಕಾಲ್ ಮಾಡಿ ಹೇಳ್ತಿದ್ರು ಸ್ವಲ್ಪ ವೆಜಿಟೇರಿಯನ್ ರೆಸಿಪಿ ಕೂಡ ಹಾಕು ಅಂತ. ನಾನು ಆಲ್ರೆಡಿ ಟ್ರೈ ಮಾಡ್ತಿದ್ದೀನಿ. ಅಂಡ್ ನಾನು ಡೈಲಿ ಏನೇನು ಕುಕ್ ಮಾಡ್ತೀನಿ ಸ್ಪೆಷಲಿ ಯೂಟ್ಯೂಬ್ಗೆ ಅಂತಾನೆ ಕುಕ್ ಮಾಡೋ ಥಾಟ್ ಇದೆ. ಅದು ನೆಕ್ಸ್ಟ್ ಅಪ್ಕಮಿಂಗ್ ಬ್ಲಾಗ್ಸ್ ಅಲ್ಲಿ ಬರುತ್ತೆ. ಸೊ ಇವತ್ತು ನಿಮ್ಗೆ ಏನಾದ್ರು ಸಡನ್ ಆಗಿ ನೆಂಟರು ಬಂದ್ರು, ಮನೆಗೆ ಗೆಸ್ಟ್ ಬಂದ್ರು, ಹಾಗೆ ನೀವು ಸಡನ್ ಆಗಿ ಏನಾದ್ರು ಒಂದು ನಾನ್ ವೆಜ್ ರೆಸಿಪಿ ಒಂದು ಚಿಕನ್ ಫ್ರೈನ ಕ್ವಿಕ್ ಆಗಿ ಏನಾದ್ರು ಸಿಂಪಲ್ ಆಗಿ ಬಟ್ ಜಾಸ್ತಿ ಏನು ಕಾಂಪ್ಲಿಕೇಶನ್ ಇಲ್ಲದೆ ಇರೋ ಸಿಂಪಲ್ ಅಂಡ್ ವೆರಿ ಟೇಸ್ಟಿ ಚಿಕನ್ ಅದೊಂದು ರೆಸಿಪಿನ ನಿಮಗೆ ತೋರಿಸ್ತಾ ಇದ್ದೀನಿ. ಇವತ್ತು ಹೋಗಿ ಹೇಗ್ ಮಾಡೋದು ಅಂತ ನೋಡ್ಕೊಂಡು ಬನ್ನಿ. ಇವತ್ತು ನಾನು ನಿಮಗೆ ಸೋಮ್ ಚಿಕನ್ ಮಾಡೋದು ಹೇಳ್ಕೊಡ್ತಾ ಇದ್ದೀನಿ. ಇದು ನನಗೆ ನಮ್ಮ ಅತ್ತೆ ಪ್ರಮೀಳಾ ಅತ್ತೆ ಅಂತ ಅವ್ರು ಹೇಳ್ಕೊಟ್ಟಿದ್ದು. ಅಂಡ್ ಇದು ತುಂಬಾ ಟೇಸ್ಟಿ ಆಗಿರುತ್ತೆ. ಡೈಜೆಷನ್ ಕೂಡ ಹೆಲ್ಪ್ ಆಗುತ್ತೆ ಫೆನೆಲ್ ಸೀಡ್ಸ್ ನ ನೀವು ಯೂಸ್ ಮಾಡೋದ್ರಿಂದ. ಅಂಡ್ ಇದನ್ನ ಹೇಗ್ ಮಾಡೋದು ಅಂತ ಕ್ವಿಕ್ ಆಗಿ ಹೋಗಿ ನೋಡ್ಕೊಂಡ್ ಬಂದ್ಬೇಡ. ಫಸ್ಟ್ ಒಂದು ಬಾಣ್ಲಿಗೆ ಸ್ವಲ್ಪ ಆಯಿಲ್ ಹಾಕೊಂಡಿದೀನಿ. ನೀವು ಇದಕ್ಕೆ ಸ್ವಲ್ಪನೇ ಆಯಿಲ್ ಹಾಕೊಳ್ಳಿ, ಬಿಕಾಸ್ ಲಾಸ್ಟ್ ಅಲ್ಲಿ ಇದಕ್ಕೆ ಒಗ್ಗರಣೆ ಕೊಡುತ್ತಿದೆ, ಅದಕ್ಕೂ ಸ್ವಲ್ಪ ಆಯಿಲ್ ಹಾಕ್ಬೇಕು. ಸೊ ಸ್ವಲ್ಪ ನೋಡಿ ಆಯಿಲ್ ನ ಫಸ್ಟ್ ಕಡಿಮೆ ಹಾಕೊಳ್ಳಿ. ನೆಕ್ಸ್ಟ್ ಇದಕ್ಕೊಂದು ಮೀಡಿಯಂ ಸೈಜ್ ಒಂದು 3 ಆನಿಯನ್ ಹಾಕೊಂಡಿದ್ದೀನಿ. ನಾನು ಇಲ್ಲಿ ಇವತ್ತು ಹಾಫ್ ಕೆಜಿ ಚಿಕನ್ ಕುಕ್ ಮಾಡ್ತಾ ಇದ್ದೀನಿ. ಸೊ ಈ ಆನಿಯನ್ ಬೇಗ ಬೇಯಕ್ಕೋಸ್ಕರ ಸ್ವಲ್ಪ ಸಾಲ್ಟ್ ಹಾಕೊಂತಾ ಇದ್ದೀನಿ. ಆನಿಯನ್ಗೆ ಎಷ್ಟು ಬೇಕಷ್ಟು. ಸೊ ನೀವು ಓವರ್ ಗ್ರೇವಿಗೆ ಲಾಸ್ಟ್ ಅಲ್ಲೂ ಹಾಕೋಬಹುದು. ನೋಡಿ ಆನಿಯನ್ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಇವಾಗಲೇ ನಾನು ಚಿಕನ್ ಹಾಕೊಂತಾ ಇದ್ದೀನಿ. ಈ ನಿಮ್ಗೆ ನಾರ್ಮಲ್ ಆಗಿ ಚಿಕನ್ ಶಾಪ್ ಅಲ್ಲೇ ತಗೊಬರೋದು ಬೇರೆ, ಇದು ಟೆಂಡರ್ ಬೇಗ ಕುಕ್ ಆಗೋಗುತ್ತೆ. ಸೊ ಚಿಕನ್ ಹಾಕಿದ ತಕ್ಷಣ ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತೆ ಮಾಮೂಲಿ ಉಪ್ಪು, ಅಳಿ ಉಪ್ಪು ಹಾಕೊಳ್ಳಿ, ಕಲ್ಲುಪ್ಪು ಅಂತ ಏನ್ ಹೇಳ್ತಾರೆ ಅದು, ಅದನ್ನ ಹಾಕೊಂಡು ಒಂದ್ ಒಳ್ಳೆ ಗುಡ್ ಮಿಕ್ಸ್ ಕೊಟ್ಬಿಟ್ಟು ಲಿಡ್ ಕ್ಲೋಸ್ ಮಾಡಬೇಡಿ. ನೋಡಿ ಇವಾಗ ಚಿಕನ್ ಆಲ್ಮೋಸ್ಟ್ ಕುಕ್ ಆಗೋಗಿದೆ. ಸೊ ಈ ಟೈಮಲ್ಲಿ ನಾನು ಟೊಮ್ಯಾಟೊ ಹಾಕ್ತಾ ಇದ್ದೀನಿ. ಟೊಮ್ಯಾಟೊನು ಕೂಡ ನಿಮಗೆ ಬೇಗ ಕುಕ್ ಆಗುತ್ತೆ. ಸೊ ಏನು ತುಂಬಾ ಹೊತ್ತು ವೆಯ್ಟ್ ಮಾಡಬೇಕು ಅನ್ನೋದೇನಿರಲ್ಲ. ಸೊ ನಿಮಗೆ ಸ್ವಲ್ಪ ಟೊಮ್ಯಾಟೊ ಚಿಕನ್ ಎಲ್ಲ ಒಂದು ಹದಕ್ಕೆ ಬೆಂದಿದೆ ಅಂತ ಆದ್ಮೇಲೆ ಇದಕ್ಕೆ ನಾನು ನೆಕ್ಸ್ಟ್ ಖಾರದ ಪುಡಿ ಮತ್ತೆ ಧನಿಯಾ ಪುಡಿ ಹಾಕೊಂತಾ ಇದ್ದೀನಿ. ಇದ್ರ ಜೊತೆಗೆ ನೀವು ಗರಂ ಮಸಾಲಾನು ಕೂಡ ಆ್ಯಡ್ ಮಾಡ್ಕೊಳ್ಳಿ. ನಾನು ಗರಂ ಮಸಾಲಾನು ಕೂಡ ಹಾಕಿದ್ದೀನಿ. ಸೊ ಇದು ಮಸಾಲಾ ಪುಡಿ ಜೊತೆ ಚೆನ್ನಾಗಿ ಚಿಕನ್ ಹೊಂದ್ಕೊಂಡು ಬೆಂದಿದೆ. ಸೊ ಇವಾಗ ನೀವು ಸೈಡಲ್ಲಿ ದಿ ಮೇನ್ ಪಾರ್ಟ್ ಆಫ್ ದ ಚಿಕನ್ ಫ್ರೈ, ಇದಕ್ಕೆ ಫೆನಲ್ ಸೀಡ್ಸ್ ಹಾಕೊಳ್ಳಿ. ಫೆನಲ್ ಸೀಡ್ಸ್ ಒಂದು ಹಾಫ್ ಸ್ಪೂನ್ ಹಾಕೊಂಡಿದ್ದೀನಿ, ಸ್ವಲ್ಪ ಆಯಿಲ್ ಹಾಕೊಂಡಿದ್ದೀನಿ. ಇದಕ್ಕೆ ಇವಾಗ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತೆ ಸ್ವಲ್ಪ ಚೆನ್ನಾಗಿ ಹಸಿ ಕರಿಬೇವು ಹಾಕಬೇಕು. ಅದೇ ನಿಮಗಿನ್ನ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಈ ಚಿಕನ್ ಫ್ರೈಗೆ. ಅಂಡ್ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ. ಅಂಡ್ ಫೆನಲ್ ಎಲ್ಲ ಹಾಕೋದ್ರಿಂದ ನಿಮಗೆ ತುಂಬಾ ಅರೋಮಾ ಸಖತ್ತಾಗಿರುತ್ತೆ, ಟೇಸ್ಟಿನೂ ಚೆನ್ನಾಗಿರುತ್ತೆ, ಮತ್ತೆ ಡೈಜೆಸ್ಟಿವ್ ಹೆಲ್ಪ್ ಮಾಡುತ್ತೆ. ಅಂಡ್ ಇದನ್ನ ಟ್ರೈ ಮಾಡಿ, ನಿಮ್ಗೆ ಹೇಗ್ ಬಂತು ಅಂತ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಸೊ ನೋಡಿ ನಾನು ಎಷ್ಟೊಂದು ಕರಿಬೇವು ಹಾಕೊಂತ ಇದ್ದೀನಿ. ನೀವು ಎಷ್ಟು ಹಸಿ ಕರಿಬೇವು ಹಾಕೊಂತೀರಾ ಅಷ್ಟು ಟೇಸ್ಟ್ ಆಗುತ್ತೆ, ಟೇಸ್ಟ್ ಬರುತ್ತೆ. ಸೊ ಇದನ್ನೆಲ್ಲ ಸ್ವಲ್ಪ ಫ್ರೈ ಮಾಡಿ ಆಯಿಲ್ ಅಲ್ಲಿ. ನಾವು ಇವಾಗ ಚಿಕನ್ ಆಲ್ಮೋಸ್ಟ್ ಬೆಂದೋಗಿದೆ. ಸೊ ಇವಾಗ ಆಲ್ಮೋಸ್ಟ್ ಎಲ್ಲ ರೆಡಿ. ಇವಾಗ ಈ ಟೈಮಲ್ಲಿ ನೀವು ಈ ಒಗ್ಗರಣೆನ ಚಿಕನ್ ಫ್ರೈಗೆ ಹಾಕ್ಬೇಕು. ನೋಡಿ ನೀವು ಲಾಸ್ಟ್ ಎಲ್ಲ ಒಗ್ಗರಣೆ ಹಾಕಿ ಒಂದು ಒಳ್ಳೆ ಮಿಕ್ಸ್ ಕೊಟ್ಬಿಟ್ರೆ ಮುಗ್ದೋಯ್ತು, ಅಷ್ಟೇ, ಚಿಕನ್ ಫ್ರೈ ಇಸ್ ರೆಡಿ.
ಓಕೆ, ನೋಡಿದ್ರ ಚಿಕನ್ ಫ್ರೈ ಹೇಗಿತ್ತು ಅಂತ. ಟೇಸ್ಟ್ ಅಂತೂ ಸಖತ್ತಾಗಿತ್ತು, ನಮ್ಮನೇಲಿ ಎಲ್ಲರಿಗೂ ತುಂಬಾ ಇಷ್ಟ ಆಯ್ತು. ಅಂಡ್ ನಾನೇ ತುಂಬಾ ಸಖತ್ತಾಗಿತ್ತು ಅಂತ ಹೇಳೋದಕ್ಕಿಂತ ನೀವೆಲ್ಲ ಟ್ರೈ ಮಾಡಿ ನಿಮಗೆಲ್ಲ ಹೇಗ್ ಅನ್ಸ್ತು ಅಂತ ನನ್ಗೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ನಾನು ತೋರ್ಸೋ ರೆಸಿಪಿ ಟ್ರೈ ಮಾಡ್ತಿದ್ದೀರಾ, ಒಂದಾದ್ರೂ ಟ್ರೈ ಮಾಡಿದ್ರೆ ನಿಮಗೆ ಇಷ್ಟ ಆಗಿರೋದು. ಸೊ ಟ್ರೈ ಮಾಡಿ ಆ ರೆಸಿಪಿ ಹೇಗಿತ್ತು ಅಂತ ನನಗೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ದಟ್ ನನಗೆ ಗೊತ್ತಾಗುತ್ತೆ, ನಂಗೆ ಇನ್ನೂ ಮೋಟಿವೇಟ್ ಆಗುತ್ತೆ, ಇನ್ನು ಜಾಸ್ತಿ ರೆಸಿಪೀಸ್ ನನಗೇನ್ ಗೊತ್ತು ಅದನ್ನು ಶೇರ್ ಮಾಡ್ಬೋದು ಯೂಟ್ಯೂಬ್ ಅಲ್ಲಿ. ಅಂಡ್ ಗೊತ್ತಾಯ್ತು, ಬರೀ ಕುಕಿಂಗ್ ಬರೀ ಡೈಲಿ ಬ್ಲಾಗ್ ನೋಡಿ ಎಲ್ಲರಿಗೂ ಬೋರ್ ಆಗುತ್ತೆ. ಇವತ್ತು ಐ ವಾಚ್ ಸಮಥಿಂಗ್ ಡಿಫ್ರೆಂಟ್. ದಿಸ್ ಇಸ್ ಮೈ ಫಸ್ಟ್ ಹಾಲ್ ವಿಡಿಯೋ ಅಂತ ಹೇಳ್ಬೋದು, ದಟ್ ಇಸ್ ಸ್ಟೈಲ್ ಯೂನಿಯನ್. ಇವಾಗ ನೀವು ಹೇಗೆ ಬೆಂಗಳೂರಲ್ಲಿ ಪ್ಯಾಂಟಲೂನ್ಸ್, ಮ್ಯಾಕ್ಸ್, ಜೂಡಿಯೋ ಇದೆಲ್ಲ ನೋಡಿರ್ತೀರಿ, ಅದೇ ತರ ಇದು ಒಂದು ಶಾಪ್, ಸ್ಟೈಲ್ ಯೂನಿಯನ್ ಅಂತ ಒಂದು ಬ್ರ್ಯಾಂಡ್. ಅದಕ್ಕೆ ನಾನು ಯಾವತ್ತೂ ಹೋಗಿ ಎಕ್ಸ್ಪ್ಲೋರ್ ಮಾಡಿರ್ಲಿಲ್ಲ, ಬಟ್ ನನ್ನ ಸಿಸ್ಟರ್ಸ್ ಎಲ್ಲ ಹೋಗಿದ್ರು, ಅದೆಲ್ಲ ಕೇಳಿದ್ದೆ. ಆ ಸ್ಟೈಲ್ ಯೂನಿಯನ್ ಅಲ್ಲಿ ಯು ಗೆಟ್ ತುಂಬಾ ಅಫೋರ್ಡಬಲ್ ಪ್ರೈಸಿಗೆನೆ ತುಂಬಾ ಸ್ಟೈಲಿಶ್ ಔಟ್ಫಿಟ್ ಸಿಗುತ್ತೆ ಅಂತ. ಸೊ ನಾನ್ ಯಾಕೆ ಒಂದ್ಸಲ ಟ್ರೈ ಮಾಡಬಾರ್ದು ಅಂತ ನೀವು ನನ್ನ ಬ್ಲಾಗ್ ವೆಲ್ಕಮ್ ಬ್ಯಾಕ್ ಆಫ್ಟರ್ 2 years ಬ್ಲಾಗ್ ನ ನೋಡಿದ್ರೆ ಅದ್ರಲ್ಲಿ ನಾನು ಶಾಪಿಂಗ್ ಹೋಗಿದ್ದೆ. ಸೊ ಅವತ್ತಿನ ದಿನ ಏನೇನ್ ಶಾಪಿಂಗ್ ಮಾಡಿದೆ, ಐ ಗಾಟ್ ರಿಯಲಿ ತುಂಬಾ ನೈಸ್ ಸ್ಟಫ್, ಸಕ್ಕತ್ತಾಗಿರೋ ಅಟೈರ್ಸ್ ಸಿಕ್ತು, ತುಂಬಾ ಸ್ಟೈಲಿಶ್ ಆಗಿದೆ. ಸೊ ಅದೆಲ್ಲ ಏನೇನ್ ತಗೊಂಡೆ, ಆಮೇಲೆ ಅದೆಷ್ಟು ಸಕ್ಕತ್ತಾಗಿದೆ ಅಂತ ಇವತ್ತು ನಾನು ನಿಮ್ಗೆ ಬೇರ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ದಟ್ ಯು ವಿಲ್ ಆಲ್ಸೋ ಗೆಟ್ ಅನ್ ಐಡಿಯಾ. ಅಂಡ್ ಅದ್ರದ್ದು ಎಲ್ಲಾ ಲಿಂಕ್ಸ್ ಯು ಕ್ಯಾನ್ ಶಾಪ್ ಈವನ್ ಇನ್ ಆನ್ಲೈನ್ ಸ್ಟೈಲ್ ಯೂನಿಯನ್ ವೆಬ್ಸೈಟ್ ಅಲ್ಲಿ. ಸೊ ವೆಬ್ಸೈಟ್ ಮತ್ತೆ ನನ್ನ ಕಾಸ್ಟ್ಯೂಮ್ ಲಿಂಕ್ಸ್ ಕೂಡ ಹುಡುಕಿ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದೀನಿ. ನೀವು ಹೋಗಿ ಈ ವಿಡಿಯೋದಲ್ಲಿ ನಿಮ್ಗೆ ಯಾವ ಔಟ್ಫಿಟ್ ಇಷ್ಟ ಆಗುತ್ತೆ ಅದನ್ನ ನೀವು ಲಿಂಕ್ ಇಂದ ಬೈ ಮಾಡ್ಬೋದು. ಸೊ ಬನ್ನಿ, ಏನೇನೆಲ್ಲ ಔಟ್ಫಿಟ್ಸ್ ತಗೊಂಡೆ, ನಾನು ಹಾಕೊಂಡಾಗ ಅದು ಹೇಗೆ ಕಾಣ್ತಾ ಇದೆ ಅಂತ ನಿಮ್ಗೂ ತೋರಿಸ್ತೀನಿ. ಓಕೆ, ಫಸ್ಟ್ ಔಟ್ಫಿಟ್ ಬಂದು ಇದು ವೈನ್ ಕಲರ್ ಬ್ರಾಡ್ ನೆಕ್ ಟಾಪ್. ದಿಸ್ ಇಸ್ ಕ್ರಾಪ್ ಟಾಪ್. ಅದ್ರ ಜೊತೆಗೆ ಇದು ಈ ಲೆನಿನ್ ಟ್ರೋಸರ್ ನ ಸ್ಟೈಲ್ ಮಾಡಿದೀನಿ. ಸೆಕೆಂಡ್ ಒನ್ ದಿ ಸೇಮ್ ಟಾಪ್ ವಿತ್ ಬಟ್ ನಿಮ್ಗೆ ಆಂಕಲ್ ಲೆಂತ್ ವೈಟ್ ಸ್ಕರ್ಟ್ ತಗೊಂಡೆ. ದಿಸ್ ಇಸ್ ಸೋ ಗುಡ್ ಅಂಡ್ ಕಂಫರ್ಟಬಲ್ ಆಗಿದೆ. ಹಾಗೆ ಥರ್ಡ್ ಔಟ್ಫಿಟ್ ಇದು, ದಿಸ್ ಇಸ್ ಲುಕ್ಸ್ ಲೈಕ್ ಅ ಮ್ಯಾಕ್ಸಿ ಆರ್ ಒನ್ ಪೀಸ್ ಡ್ರೆಸ್, ಬಟ್ ಇಟ್ ಇಸ್ ನಾಟ್, ಇಟ್ಸ್ ಅ ಕಾರ್ಡ್ ಸೆಟ್. ಕ್ರಾಪ್ ಟಾಪ್ ವಿತ್ ಸ್ಕರ್ಟ್, ಅದು ಸಕ್ಕತ್ತಾಗಿದೆ, ತುಂಬಾ ಕಂಫರ್ಟಬಲ್ ಆಗಿತ್ತು. ಅಂಡ್ ಫೈನಲ್ ಔಟ್ಫಿಟ್ ಬಂದು ಇದು ರಸ್ಟ್ ಆರೆಂಜ್ ಅಗೇನ್. ಇದು ಫಸ್ಟ್ ಸ್ಕರ್ಟ್ ಅಷ್ಟು ಬ್ರೈಟ್ ಆಗಿಲ್ಲ, ಬಟ್ ಲುಕ್ ಮಾತ್ರ ಸಕ್ಕತ್ತಾಗಿದೆ, ನಂಗೆ ತುಂಬಾ ಕಂಫರ್ಟಬಲ್ ಆಗಿತ್ತು. ಅಂಡ್ ವೇರ್ ಮಾಡಿದ ತಕ್ಷಣ ವಾವ್ ತರ ಫೀಲಿಂಗ್ ಇತ್ತು. ನೋಡಿದ್ರಲ್ಲ, ಯಾವ ಔಟ್ಫಿಟ್ ನಿಮ್ಗೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ನನಗಂತೂ ತುಂಬ ಎಲ್ಲ ಔಟ್ಫಿಟ್ಟು ತುಂಬ ಇಷ್ಟ ಆಯಿತು. ಮೋಸ್ಟ್ ಫೇವ್ರೆಟ್ ಔಟ್ಫಿಟ್ ಬಂದು ಇದೆ, ನಾನು ಇವಾಗ ಹಾಕಿರೋದು ಒನ್ ಪೀಸ್. ಆ್ಯಂಡ್ ನಿಮಗೆ ಟ್ರೆಡಿಷ್ನಲ್ ಲುಕ್ಕು ಇದೆ ಆ್ಯಂಡ್ ಮಾಡ್ರನ್ ಲುಕ್ಕು ಇದೆ. ನೋಡಿದ ತಕ್ಷಣ ವಾವ್ ಅನಿಸ್ತು. ಆ್ಯಂಡ್ ಇವಾಗಂತೂ ರೆಸ್ಟೋರೆಂಟಲ್ಲಿ ಎಲ್ಲರ ಹತ್ರನೂ ಒಂದಾದರೂ ಸ್ಯಾರಿ ಅಥವಾ ಕುರ್ತಾ ಸೆಟ್ ಇರುತ್ತೆ. ಬಟ್ ನೀವು ತುಂಬ ಡಿಫ್ರೆಂಟ್ ಆಗಿರಬೇಕು, ನನಗೆ ತುಂಬ ಎಲ್ಲರೂ ಹಾಕಿದ್ದು ನನಗೆ ಇಷ್ಟ ಆಗಲ್ಲ, ಸ್ವಲ್ಪ ಡಿಫ್ರೆಂಟ್ ಆಗಿರೋದು ಚೂಸ್ ಮಾಡಬೇಕು ಅಂತಂದರೆ ಯು ಕ್ಯಾನ್ ಚೂಸ್ ದಟ್ ಕಾರ್ಡ್ ಸೆಟ್. ಸ್ಕರ್ಟ್ ಮತ್ತು ಟಾಪ್ ಕೂಡ ರೆಸ್ಟೋರೆಂಟೇ. ಅದು ಬಿಟ್ಟರೆ ಇದರ ಒನ್ ಪೀಸು ತುಂಬ ಯೂನಿಕ್ ಆಗಿ ಸಖತ್ತಾಗಿ ಕಾಣುತ್ತೆ. ಸೊ ಹೋಗಿ ಶಾಪ್ ಮಾಡಿ. ಆ್ಯಂಡ್ ಇದೆಲ್ಲರೂ ಲಿಂಕ್ಸು ಡಿಸ್ಕ್ರಿಪ್ಷನಲ್ಲಿದೆ. ಆ್ಯಂಡ್ ನಾನು ಇನ್ನೊಂದು ಏನು ತೊಗೊಂಡೆ ಅಂತಂದರೆ, ಸೊ ಅದಾದಮೇಲೆ ಇದೊಂದು ತೊಗೊಂಡೆ, ಕಾರ್ಡ್ ಹೋಲ್ಡರು. ಆ್ಯಂಡ್ ಸಖತ್ ಕ್ಯೂಟಾಗಿ ಚೆನ್ನಾಗಿದೆ. ಆ್ಯಂಡ್ ಯು ಕ್ಯಾನ್ ಕೀಪ್ ಆಲ್ ಯುವರ್ ಕಾರ್ಡ್ಸ್. ಸಕ್ಕತ್ತಾಗಿತ್ತು. ಆ್ಯಂಡ್ ನನ್ನ ಮಕ್ಕಳಿಗೆ ಅಷ್ಟೊಂದು ಶಾಪ್ ಮಾಡಿಲ್ಲ ರೀಸೆಂಟಾಗಿ, ಬೇರೆ ಕಡೆ ಮ್ಯಾಕ್ಸಲ್ಲಿ ಶಾಪ್ ಮಾಡಿದೆ ಅವ್ರಿಗೆ ಗೋಪಾಲನಲ್ಲಿ ಹೋದಾಗ. ಬಟ್ ಅವ್ರಿಗೆ ಯೂಶ್ವಲಿ ಇವಾಗ ನರ್ಸರಿ ಇರೋದ್ರಿಂದ ಆ್ಯಂಡ್ ಅವ್ರಿಗೆ ಎವ್ರಿ ವೀಕ್ ಅಥವಾ ಮಂತ್ಲಿ 1 or 2 ಕಲರ್ ಡೇಸ್ ಅಂತೂ ಇರುತ್ತೆ, ಸೆಲಿಬ್ರೇಷನ್ಸ್ ಇರುತ್ತೆ ಕಲರ್ಸು. ಸೊ ಈ ಥರ ಒಂದು ಪ್ಲೇನ್ ಆರೆಂಜ್ ಟೀ ಶರ್ಟ್ಸ್ ತಗೊಂಡೆ ಅಷ್ಟೇ, ಕಾಟನ್ನು, ಸಖತ್ ಸಾಫ್ಟಾಗಿ ಕಂಫರ್ಟಬಲ್ ಆಗಿದೆ. ಗೆಸ್ ದ ಪ್ರೈಸ್ ಆ್ಯಕ್ಚುಲಿ ಇದ್ರದ್ದು ಜಸ್ಟ್ 130 ಅಷ್ಟೇ. 130ಗೆ ಯು ವಿಲ್ ಗೆಟ್ ತುಂಬ ಕಲರ್ಸ್ ಆಫ್ ಟೀ ಶರ್ಟ್ಸ್ ಇತ್ತು. ನಿಮಗೆ ಎನಿ ಕಲರ್ ಡೇ ಸೆಲಿಬ್ರೇಷನ್ ಇಯರ್ ಬಂತು, ಮಕ್ಕಳಿಗೆ ಏನಾದ್ರು ಒಂದು ಸಿಂಪಲ್ ಟೀ ಶರ್ಟ್ಸ್ ಅಥವಾ ಟೀ ಶರ್ಟ್ಸ್ ಚೂಸ್ ಮಾಡಬೇಕಂದ್ರೆ ಅಲ್ಲಿನ ಡೈಯಿಂಗ್ ಪ್ಯಾಟರ್ನ್ ಎಲ್ಲ ಇತ್ತು, ಸಕ್ಕತ್ತಾಗಿತ್ತು. ಸೊ ಎನಿ ಕಲರ್ಸ್ ಡೇಸ್ ಇದ್ದಾಗ ಸಡನ್ನಾಗಿ ಹೋಗಿ ನೀವು ಪಿಕ್ ಮಾಡಬೇಕು ಅಂತ ಯಾರಾದರೂ ಪೇರೆಂಟ್ಸ್ ಇದನ್ನು ನೋಡ್ತಿದ್ರೆ ನಿಮ್ಮ ಕಿಂಡರ್ ಗಾರ್ಡನ್ ಮಕ್ಕಳಿಗೆ ಸೊ ಹೋಗಿ ಬೈ ಮಾಡ್ಬೋದು. ಜಸ್ಟ್ 130 rupees. ನಾನು 2 ಆರೆಂಜ್, ಅದು ಆರೆಂಜೇ ಪಿಕ್ ಮಾಡಿದ್ದೀನಿ, ಗೊತ್ತಿಲ್ಲ, ಹೋದಾಗೆಲ್ಲ ತುಂಬ ಆರೆಂಜ್ ಅವತ್ತು ಇಷ್ಟ ಆಯಿತು. ಆ್ಯಂಡ್ ಈ ಒಂದು ಹಾಲ್ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಆ್ಯಂಡ್ ಇಷ್ಟ ಆಗಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ, ಹೋಗಿ ಬೈ ಮಾಡಿ. ಆ್ಯಂಡ್ ಅದಿದೆ, ನನಗೆ ಅದು ಪ್ರಮೋಷನ್ ಅಲ್ಲ, ನನ್ನ ಫಸ್ಟ್ ಹಾಲ್ ವಿಡಿಯೋ ನಾನು ಹೇಳ್ದಂಗೆ ನಂದು ಸ್ವತಃ ನನ್ನ ಓನ್ ಡ್ರೆಸ್ಸಸ್ ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಇಟ್ಸ್ ರಿಯಲಿ ಹಾನೆಸ್ಟ್ ರಿವ್ಯೂ. ಹಾನೆಸ್ಟ್ ಈಸ್ ದ ಬೆಸ್ಟ್ ಪಾಲಿಸಿ, ಆ ಥರ. ಆ್ಯಂಡ್ ಇನ್ನು ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆಗಿರೋ ಬ್ಲಾಗ್ ಜೊತೆಗೆ ನಿಮ್ಮ ಓಕೆ ನೆಕ್ಸ್ಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆಗೆ ಇನ್ನೊಂದು ಏನಾದರೂ ಒಂದು ಇನ್ಫಾರ್ಮೇಷನ್ ಜೊತೆಗೆ
ನಾ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಸಿ ಯು, ಬಾಯ್ ಅಂಡ್ ಟೇಕ್ ಕೇರ್.